SIT ತನಿಖೆ ಮಾಡಿ ಇಂಥವ್ರ ತಪ್ಪು ಇಂಥವ್ರ ತಪ್ಪಿಲ್ಲ ಅಂತ ಹೇಳಿ ತೀರ್ಮಾನ ಆಚೆ ಬಂದ ಮೇಲೆ ನೀವ್ ಹೇಳ್ದಾಗೆ ಯೂಟ್ಯೂಬರ್ಸೋ ಮತ್ತೊಬ್ಬರೋ ಮಗದೊಬ್ಬರೋ ಅವ್ರಿಗೆ ಮಾತನಾಡ್ಲಿಕ್ಕೆ ಆಸ್ಪದವೇ ಇರೋದಿಲ್ಲ. ಇನ್ ಕೇಸ್ SIT ತನಿಖೆ ಅವ್ರ ವಿರುದ್ಧವಾಗಿ ಬಂದಿದ್ದೆ ಆದಲ್ಲಿ. ಹಾಗಾಗಿ ತನಿಖೆ ಬೇಕು ಅನ್ನೋ ನಿಮ್ ವಾದ ಒಪ್ಪೋಣ ಅಶ್ವಥ್ ನಾರಾಯಣ್ ಸರ್. ಇದ್ರ ಜೊತೆಗೆ ನೀವು ಪದೇ ಪದೇ ಹೇಳ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಪ್ರತ್ಯೇಕವಾಗಿ ಇಡೋಣ, ಮತ್ತೊಂದು ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಬಗ್ಗೆ ಕೆಲವರು ಮಾತನಾಡಿದಾಗ ತನಿಖೆ ಮಾಡಬೇಕು, ಅವರನ್ನು ತನಿಖೆ ಮಾಡಬೇಕು, ಅವ್ರನ್ನು ಹಿನ್ನೆಲೆಗಳನ್ನ ತನಿಖೆ ಮಾಡಬೇಕು. ವಾಟ್ ಇಸ್ ದೇರ್ ರಿಯಲ್ ಮೋಟಿವ್ ಶುಡ್ ಬಿ ಆಲ್ಸೋ. ಇಲ್ಲ ಇಲ್ಲಿ ಅದ್ ಸರಿ ಒಪ್ಪೋಣ ಅದನ್ನ. ಬಟ್ ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅದ್ರ ಬಗ್ಗೆ ಚರ್ಚೆ ಆದಾಗ ಹಾಗೆ ಕಾಂಗ್ರೆಸ್ ಸರ್ಕಾರದ SIT ತನಿಖೆಯ ನಿರ್ಧಾರವನ್ನ ನೀವು ಹೇಗ್ ನೋಡ್ತಿದ್ದೀರಿ? ಹಿಂದೂ ವಿರೋಧಿಗಳು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಲುವನ್ನ ತೆಗೆದುಕೊಳ್ತಾರೆ. ಅರೆ ಅಲ್ಲಿ ಇನ್ ಕೇಸ್ ಕೊಲೆ ಆಗಿರೋದು ಅತ್ಯಾಚಾರ ಆಗಿರೋದು ನಿಜವೇ ಆದ್ರೆ ಅಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಇದೆಯಲ್ಲ, ಅಲ್ಲಿಗೆ ಹಿಂದೂಗಳ ಹಿತರಕ್ಷಣೆಯ ಕರ್ತವ್ಯ ಕೂಡ ಇದೆಯಲ್ವಾ? ಇದನ್ನ ಯಾಕೆ ಇಗ್ನೋರ್ ಮಾಡ್ತೀರಿ? ನಾವ್ ಇಗ್ನೋರ್ ಮಾಡ್ತಿಲ್ವೇ? ಯಾರು ಹೇಳ್ತಿರೋದು ಇಗ್ನೋರ್ ಮಾಡ್ತಾ ಇದೀವಿ ಅಂತ? ಇಗ್ನೋರ್ ಯಾರು ಮಾಡ್ತಿರೋದು? ಇದಕ್ಕಿದ್ದಾಗಿ ನಾವ್ ಯಾವ್ದನ್ನ ಇಗ್ನೋರ್ ಮಾಡೋ ಪ್ರಶ್ನೆನೇ ಇಲ್ಲ. ಆದ್ರೆ ನಂಬಿಕೆ ಕೇಂದ್ರಗಳನ್ನ ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಅದಕ್ಕೂ ಆ ಸ್ಥಳಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಯಾಕೆ ಲಿಂಕ್ ಮಾಡ್ತೀರಾ ಅಂತ ಕೇಳ್ತಿರೋದು. ನಿಮ್ಮದು ಏನೋ ಸಮಸ್ಯೆ ಇದ್ರೆ ತನಿಖೆ ಮಾಡಿ. ನೀವು ಯಾವುದೇ ಸಾವು ನೋವುಗಳು DNA ತೊಗೊಳ್ಬೇಕಾ, ಇನ್ನೊಂದು ಮಾಡ್ಬೇಕಾ, ಸ್ಪೆಸಿಫಿಕ್ ಆಗಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ. ಆದ್ರೆ ಡೋಂಟ್ ಮಿಕ್ಸ್ ಇಟ್ ಅಪ್, ಮಿಕ್ಸ್ ಅಪ್ ಮಾಡಬೇಡಿ ಅನ್ನೋಂಥದ್ದೇ ಬಹಳ ಸ್ಪಷ್ಟವಾಗಿ ಇವರು ಇಶ್ಯೂನ ಡೈವರ್ಟ್ ಮಾಡಿ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ತರುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಯಾವುದೇ ಹೆಣ್ಣು ಮಗುಗೆ, ಯಾವುದೇ ಒಬ್ಬ ವ್ಯಕ್ತಿಗೂ ಅನ್ಯಾಯ ಆಗಬಾರದು. ನ್ಯಾಯ ಸಿಗ್ಬೇಕಾಗಿರೋದು ಬಹಳ ಸ್ಪಷ್ಟತೆ ಇದೆ. ನ್ಯಾಯ ಸಿಗ್ಬೇಕು, ಯಾರೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಆದರೆ ಈ ಕಾಂಗ್ರೆಸ್ನವರು ಅದನ್ನ ಇಷ್ಟು ವರ್ಷಗಳನ್ನು ಏನೋನು ಈ ಬಗ್ಗೆ ಗಮನ ಹರಿಸದೆ ಇದಕ್ಕಿದ್ದಾಗಿ ಇದನ್ನ ಏನೋ ಒಂದು ಬ್ಲೋ ಅಪ್ ಮಾಡಿ, ಏನೋ ಡೈವರ್ಟ್ ಮಾಡಿ, ಅದಕ್ಕೇನೋ ಒಂಥರ ಬಣ್ಣ ಕಟ್ಟುವಂತ ಪ್ರಯತ್ನಗಳನ್ನ ಏನ್ ಮಾಡಕ್ ಹೋಗ್ತೀರಾ ಅದು ಮಾಡಬೇಡಿ. ಇನ್ನೊಂದು ನಾನು ಹೇಳಿದ್ನಲ್ಲ, SITಗೆ ಮೇಲ್ವಿಚಾರಣೆನೂ ಮಾಡಬೇಕಾ? ಯಾರೋ ಒಬ್ರು ಲಾಯರ್ ಬರೆದಿದ್ದಾರೆ, ನೀವೇ ಹೆಡ್ಲೈನ್ಸ್ ಅಲ್ಲಿ ಈಗ ಓದ್ತಾ ಇದ್ರಿ. ಹೆಡ್ಲೈನ್ಸ್ ಅಲ್ಲಿ ನಾನು ಕೇಳಿಸ್ಕೊಂಡೆ, ಹೆಡ್ಲೈನ್ಸ್ ಅಲ್ಲಿ ಈ ರೀತಿ ಹೈಕೋರ್ಟಿನ ಮೇಲ್ವಿಚಾರಣೆನಲ್ಲಿ SIT ಆಗ್ಬೇಕು ಮಾಡಿ. ಯಾರು ನೋಬಡಿ ವಿ ವೆಲ್ಕಮ್ ದಟ್, ನೋ ಪ್ರಾಬ್ಲಮ್. ಯಾರು ನಾವೇನು ಇನ್ನೊಂದು ಬಹಳ ಪಾರದರ್ಶಕವಾಗಿರುತ್ತೆ ಅಂತಾನು. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ದೇ ಆರ್ ಇನ್ವೆಸ್ಟಿಗೇಟಿಂಗ್, ಈ ಎಲ್ಲ ಇದಾರಲ್ಲ, ಈ ಬೇರೆ ಬೇರೆ ಯೂಟ್ಯೂಬರು ಪಾಪ ಎಲ್ಲ ಬಹಳ ಇವರಿದಾರಲ್ಲ, ಅವ್ರನ್ನೆಲ್ಲರನ್ನು ಅವ್ರ ಹಿನ್ನೆಲೆಗಳನ್ನು ಏನಿದೆ ಅಂತಾನು ತನಿಖೆ ಇದ್ರಲ್ಲಿ ಒಳಪಡ್ಲಿ ಅಂತಾನು ನಾ ಕೇಳ್ಕೊತೀನಿ. ತನಿಖೆ ಮಾಡಿ ಇಂಥವ್ರ ತಪ್ಪು ಇಂಥವ್ರ ತಪ್ಪಿಲ್ಲ ಅಂತ ಹೇಳಿ ತೀರ್ಮಾನ ಆಚೆ ಬಂದ ಮೇಲೆ ನೀವ್ ಹೇಳ್ದಾಗೆ ಯೂಟ್ಯೂಬರ್ಸೋ ಮತ್ತೊಬ್ಬರೋ ಮಗದೊಬ್ಬರೋ ಅವ್ರಿಗೆ ಮಾತನಾಡ್ಲಿಕ್ಕೆ ಆಸ್ಪದವೇ ಇರೋದಿಲ್ಲ. ಇನ್ ಕೇಸ್ SIT ತನಿಖೆ ಅವ್ರ ವಿರುದ್ಧವಾಗಿ ಬಂದಿದ್ದೆ ಆದಲ್ಲಿ. ಹಾಗಾಗಿ ತನಿಖೆ ಬೇಕು ಅನ್ನೋ ನಿಮ್ ವಾದ ಒಪ್ಪೋಣ ಅಶ್ವಥ್ ನಾರಾಯಣ್ ಸರ್. ಇದ್ರ ಜೊತೆಗೆ ನೀವು ಪದೇ ಪದೇ ಹೇಳ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಪ್ರತ್ಯೇಕವಾಗಿ ಇಡೋಣ, ಮತ್ತೊಂದು ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಬಗ್ಗೆ ಕೆಲವರು ಮಾತನಾಡಿದಾಗ ತನಿಖೆ ಮಾಡಬೇಕು, ಅವ್ರನ್ನು ತನಿಖೆ ಮಾಡಬೇಕು, ಅವ್ರನ್ನು ಹಿನ್ನೆಲೆಗಳನ್ನ ತನಿಖೆ ಮಾಡಬೇಕು. ವಾಟ್ ಇಸ್ ದೇರ್ ರಿಯಲ್ ಮೋಟಿವ್ ಶುಡ್ ಬಿ ಆಲ್ಸೋ. ಇಲ್ಲ ಇಲ್ಲಿ ಅದ್ ಸರಿ ಒಪ್ಪೋಣ ಅದನ್ನ. ಬಟ್ ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅದ್ರ ಬಗ್ಗೆ ಚರ್ಚೆ ಆದಾಗ ಹಾಗೆ ಕಾಂಗ್ರೆಸ್ ಸರ್ಕಾರದ SIT ತನಿಖೆಯ ನಿರ್ಧಾರವನ್ನ ನೀವು ಹೇಗ್ ನೋಡ್ತಿದ್ದೀರಿ? ಹಿಂದೂ ವಿರೋಧಿಗಳು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಲುವನ್ನ ತೆಗೆದುಕೊಳ್ತಾರೆ. ಅರೆ ಅಲ್ಲಿ ಇನ್ ಕೇಸ್ ಕೊಲೆ ಆಗಿರೋದು ಅತ್ಯಾಚಾರ ಆಗಿರೋದು ನಿಜವೇ ಆದ್ರೆ ಅಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಇದೆಯಲ್ಲ, ಅಲ್ಲಿಗೆ ಹಿಂದೂಗಳ ಹಿತರಕ್ಷಣೆಯ ಕರ್ತವ್ಯ ಕೂಡ ಇದೆಯಲ್ವಾ? ಇದನ್ನ ಯಾಕೆ ಇಗ್ನೋರ್ ಮಾಡ್ತೀರಿ? ನಾವ್ ಇಗ್ನೋರ್ ಮಾಡ್ತಿಲ್ವೇ? ಯಾರು ಹೇಳ್ತಿರೋದು ಇಗ್ನೋರ್ ಮಾಡ್ತಾ ಇದೀವಿ ಅಂತ? ಇಗ್ನೋರ್ ಯಾರು ಮಾಡ್ತಿರೋದು? ಇದಕ್ಕಿದ್ದಾಗಿ ನಾವ್ ಯಾವ್ದನ್ನ ಇಗ್ನೋರ್ ಮಾಡೋ ಪ್ರಶ್ನೆನೇ ಇಲ್ಲ. ಆದ್ರೆ ನಂಬಿಕೆ ಕೇಂದ್ರಗಳನ್ನ ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಅದಕ್ಕೂ ಆ ಸ್ಥಳಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಯಾಕೆ ಲಿಂಕ್ ಮಾಡ್ತೀರಾ ಅಂತ ಕೇಳ್ತಿರೋದು. ನಿಮ್ಮದು ಏನೋ ಸಮಸ್ಯೆ ಇದ್ರೆ ತನಿಖೆ ಮಾಡಿ. ನೀವು ಯಾವುದೇ ಸಾವು ನೋವುಗಳು DNA ತೊಗೊಳ್ಬೇಕಾ, ಇನ್ನೊಂದು ಮಾಡ್ಬೇಕಾ, ಸ್ಪೆಸಿಫಿಕ್ ಆಗಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ. ಆದ್ರೆ ಡೋಂಟ್ ಮಿಕ್ಸ್ ಇಟ್ ಅಪ್, ಮಿಕ್ಸ್ ಅಪ್ ಮಾಡಬೇಡಿ ಅನ್ನೋಂಥದ್ದೇ ಬಹಳ ಸ್ಪಷ್ಟವಾಗಿ ಇವರು ಇಶ್ಯೂನ ಡೈವರ್ಟ್ ಮಾಡಿ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ತರುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಯಾವುದೇ ಹೆಣ್ಣು ಮಗುಗೆ, ಯಾವುದೇ ಒಬ್ಬ ವ್ಯಕ್ತಿಗೂ ಅನ್ಯಾಯ ಆಗಬಾರದು.
ನ್ಯಾಯ ಸಿಗ್ಬೇಕಾಗಿರೋದು ಬಹಳ ಸ್ಪಷ್ಟತೆ ಇದೆ. ನ್ಯಾಯ ಸಿಗ್ಬೇಕು, ಯಾರೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಆದರೆ ಈ ಕಾಂಗ್ರೆಸ್ನವರು ಅದನ್ನ ಇಷ್ಟು ವರ್ಷಗಳನ್ನು ಏನೋನು ಈ ಬಗ್ಗೆ ಗಮನ ಹರಿಸದೆ ಇದಕ್ಕಿದ್ದಾಗಿ ಇದನ್ನ ಏನೋ ಒಂದು ಬ್ಲೋ ಅಪ್ ಮಾಡಿ, ಏನೋ ಡೈವರ್ಟ್ ಮಾಡಿ, ಅದಕ್ಕೇನೋ ಒಂಥರ ಬಣ್ಣ ಕಟ್ಟುವಂತ ಪ್ರಯತ್ನಗಳನ್ನ ಏನ್ ಮಾಡಕ್ ಹೋಗ್ತೀರಾ ಅದು ಮಾಡಬೇಡಿ. ಇನ್ನೊಂದು ನಾನು ಹೇಳದಲ್ಲ, SITಗೆ ಮೇಲ್ವಿಚಾರಣೆನೂ ಮಾಡಬೇಕಾ, ಯಾರೋ ಒಬ್ರು ಲಾಯರ್ ಬರೆದಿದ್ದಾರೆ, ನೀವೇ ಹೆಡ್ಲೈನ್ಸ್ ಅಲ್ಲಿ ಈಗ ಓದ್ತಾ ಇದ್ರಿ, ಹೆಡ್ಲೈನ್ಸ್ ಅಲ್ಲಿ ನಾನು ಕೇಳಿಸ್ಕೊಂಡೆ, ಹೆಡ್ಲೈನ್ಸ್ ಅಲ್ಲಿ ಈ ರೀತಿ ಹೈಕೋರ್ಟಿನ ಮೇಲ್ವಿಚಾರಣೆನಲ್ಲಿ SIT ಆಗ್ಬೇಕು ಮಾಡಿ. ಯಾರು ನೋಬಡಿ, ವಿ ಇವನ್ ವೆಲ್ಕಮ್ ದಟ್, ನೋ ಪ್ರಾಬ್ಲಮ್. ಯಾರು ನಾವೇನು ಇನ್ನೂ ಬಹಳ ಪಾರದರ್ಶಕವಾಗಿರುತ್ತೆ ಅಂತಾನು. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ದೇ ಆರ್ ಇನ್ವೆಸ್ಟಿಗೇಟಿಂಗ್, ಈ ಎಲ್ಲ ಇದಾರಲ್ಲ, ಈ ಬೇರೆ ಬೇರೆ ಯೂಟ್ಯೂಬರು ಪಾಪ ಎಲ್ಲ ಬಹಳ ಇವರಿದಾರಲ್ಲ, ಅವ್ರನ್ನೆಲ್ಲರನ್ನು ಅವ್ರ ಹಿನ್ನೆಲೆಗಳನ್ನು ಏನಿದೆ ಅಂತಾನು ತನಿಖೆ ಇದ್ರಲ್ಲಿ ಒಳಪಡ್ಲಿ ಅಂತಾನು ನಾ ಕೇಳ್ಕೊತೀನಿ. ತನಿಖೆ ಮಾಡಿ ಇಂಥವ್ರ ತಪ್ಪು ಇಂಥವ್ರ ತಪ್ಪಿಲ್ಲ ಅಂತ ಹೇಳಿ ತೀರ್ಮಾನ ಆಚೆ ಬಂದ ಮೇಲೆ ನೀವ್ ಹೇಳ್ದಾಗೆ ಯೂಟ್ಯೂಬರ್ಸೋ ಮತ್ತೊಬ್ಬರೋ ಮಗದೊಬ್ಬರೋ ಅವ್ರಿಗೆ ಮಾತನಾಡ್ಲಿಕ್ಕೆ ಆಸ್ಪದವೇ ಇರೋದಿಲ್ಲ. ಇನ್ ಕೇಸ್ SIT ತನಿಖೆ ಅವ್ರ ವಿರುದ್ಧವಾಗಿ ಬಂದಿದ್ದೆ ಆದಲ್ಲಿ. ಹಾಗಾಗಿ ತನಿಖೆ ಬೇಕು ಅನ್ನೋ ನಿಮ್ ವಾದ ಒಪ್ಪೋಣ ಅಶ್ವಥ್ ನಾರಾಯಣ್ ಸರ್. ಇದ್ರ ಜೊತೆಗೆ ನೀವು ಪದೇ ಪದೇ ಹೇಳ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್, ಅದ್ ಪ್ರತ್ಯೇಕವಾಗಿರೋಣ. ಮತ್ತೊಂದು ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಬಗ್ಗೆ ಕೆಲವರು ಮಾತನಾಡಿದಾಗ ತನಿಖೆ ಮಾಡಬೇಕು, ಅವ್ರನ್ನು ತನಿಖೆ ಮಾಡಬೇಕು, ಅವ್ರನ್ನು ಹಿನ್ನೆಲೆಗಳನ್ನ ತನಿಖೆ ಮಾಡಬೇಕು. ವಾಟ್ ಇಸ್ ದೇರ್ ರಿಯಲ್ ಮೋಟಿವ್ ಶುಡ್ ಬಿ ಆಲ್ಸೋ. ಇಲ್ಲ ಇಲ್ಲಿ ಅದ್ ಸರಿ ಒಪ್ಪೋಣ ಅದನ್ನ. ಬಟ್ ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅದ್ರ ಬಗ್ಗೆ ಚರ್ಚೆ ಆದಾಗ, ಹಾಗೆ ಕಾಂಗ್ರೆಸ್ ಸರ್ಕಾರದ SIT ತನಿಖೆಯ ನಿರ್ಧಾರವನ್ನ ನೀವು ಹೇಗ್ ನೋಡ್ತಿದ್ದೀರಿ? ಹಿಂದೂ ವಿರೋಧಿಗಳು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಲುವನ್ನ ತೆಗೆದುಕೊಳ್ತಾರೆ. ಅರೆ ಅಲ್ಲಿ ಇನ್ ಕೇಸ್ ಕೊಲೆ ಆಗಿರೋದು, ಅತ್ಯಾಚಾರ ಆಗಿರೋದು ನಿಜವೇ ಆದ್ರೆ ಅಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಇದೆಯಲ್ಲ, ಅಲ್ಲಿಗೆ ಹಿಂದೂಗಳ ಹಿತರಕ್ಷಣೆಯ ಕರ್ತವ್ಯ ಕೂಡ ಇದೆಯಲ್ವಾ? ಇದನ್ನ ಯಾಕೆ ಇಗ್ನೋರ್ ಮಾಡ್ತೀರಿ? ನಾವು ಇಗ್ನೋರ್ ಮಾಡ್ತಿಲ್ವೇ? ಯಾರು ಹೇಳ್ತಿರೋದು ಇಗ್ನೋರ್ ಮಾಡ್ತಾ ಇದೀವಿ ಅಂತ? ಇಗ್ನೋರ್ ಯಾರು ಮಾಡ್ತಿರೋದು? ಇದಕ್ಕಿದ್ದಾಗಿ ನಾವ್ ಯಾವ್ದನ್ನು ಇಗ್ನೋರ್ ಮಾಡೋ ಪ್ರಶ್ನೆನೇ ಇಲ್ಲ. ಆದ್ರೆ ನಂಬಿಕೆ ಕೇಂದ್ರಗಳನ್ನ ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಅದಕ್ಕೂ ಆ ಸ್ಥಳಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಯಾಕೆ ಲಿಂಕ್ ಮಾಡ್ತೀರಾ ಅಂತ ಕೇಳ್ತಿರೋದು. ನಿಮ್ಮದು ಏನೋ ಸಮಸ್ಯೆ ಇದ್ರೆ ತನಿಖೆ ಮಾಡಿ. ನೀವು ಯಾವುದೇ ಸಾವು ನೋವುಗಳು, DNA ತೊಗೊಳ್ಬೇಕಾ, ಇನ್ನೊಂದು ಮಾಡ್ಬೇಕಾ, ಸ್ಪೆಸಿಫಿಕ್ ಆಗಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ. ಆದ್ರೆ ಡೋಂಟ್ ಮಿಕ್ಸ್ ಇಟ್ ಅಪ್, ಮಿಕ್ಸ್ ಅಪ್ ಮಾಡಬೇಡಿ ಅನ್ನೋಂಥದ್ದೇ ಬಹಳ ಸ್ಪಷ್ಟವಾಗಿ ಇವರು ಇಶ್ಯೂನ ಡೈವರ್ಟ್ ಮಾಡಿ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ತರುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಯಾವುದೇ ಹೆಣ್ಣು ಮಗುಗೆ, ಯಾವುದೇ ಒಬ್ಬ ವ್ಯಕ್ತಿಗೂ ಅನ್ಯಾಯ ಆಗಬಾರದು. ನ್ಯಾಯ ಸಿಗ್ಬೇಕಾಗಿರೋದು ಬಹಳ ಸ್ಪಷ್ಟತೆ ಇದೆ. ನ್ಯಾಯ ಸಿಗ್ಬೇಕು, ಯಾರೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಆದರೆ ಈ ಕಾಂಗ್ರೆಸ್ನವರು ಅದನ್ನ ಇಷ್ಟು ವರ್ಷಗಳನ್ನು ಏನೋನು ಈ ಬಗ್ಗೆ ಗಮನ ಹರಿಸದೆ ಇದಕ್ಕಿದ್ದಾಗಿ ಇದನ್ನ ಏನೋ ಒಂದು ಬ್ಲೋ ಅಪ್ ಮಾಡಿ, ಏನೋ ಡೈವರ್ಟ್ ಮಾಡಿ, ಅದಕ್ಕೇನೋ ಒಂಥರ ಬಣ್ಣ ಕಟ್ಟುವಂತ ಪ್ರಯತ್ನಗಳನ್ನ ಏನ್ ಮಾಡಕ್ ಹೋಗ್ತೀರಾ ಅದು ಮಾಡಬೇಡಿ. ಇನ್ನೊಂದು ನಾನು ಹೇಳದಲ್ಲ, SITಗೆ ಮೇಲ್ವಿಚಾರಣೆನೂ ಮಾಡಬೇಕಾ, ಯಾರೋ ಒಬ್ರು ಲಾಯರ್ ಬರೆದಿದ್ದಾರೆ, ನೀವೇ ಹೆಡ್ಲೈನ್ಸ್ ಅಲ್ಲಿ ಈಗ ಓದ್ತಾ ಇದ್ರಿ, ಹೆಡ್ಲೈನ್ಸ್ ಅಲ್ಲಿ ನಾನು ಕೇಳಿಸ್ಕೊಂಡೆ, ಹೆಡ್ಲೈನ್ಸ್ ಅಲ್ಲಿ ಈ ರೀತಿ ಹೈಕೋರ್ಟಿನ ಮೇಲ್ವಿಚಾರಣೆನಲ್ಲಿ SIT ಆಗ್ಬೇಕು ಮಾಡಿ. ಯಾರು ನೋಬಡಿ, ವಿ ಇವನ್ ವೆಲ್ಕಮ್ ದಟ್, ನೋ ಪ್ರಾಬ್ಲಮ್. ಯಾರು ನಾವೇನು ಇನ್ನೂ ಬಹಳ ಪಾರದರ್ಶಕವಾಗಿರುತ್ತೆ ಅಂತಾನು. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ದೇ ಆರ್ ಇನ್ವೆಸ್ಟಿಗೇಟಿಂಗ್, ಈ ಎಲ್ಲ ಇದಾರಲ್ಲ, ಈ ಬೇರೆ ಬೇರೆ ಯೂಟ್ಯೂಬರು ಪಾಪ ಎಲ್ಲ ಬಹಳ ಇವರಿದಾರಲ್ಲ, ಅವ್ರನ್ನೆಲ್ಲರನ್ನು ಅವ್ರ ಹಿನ್ನೆಲೆಗಳನ್ನು ಏನಿದೆ ಅಂತಾನು ತನಿಖೆ ಇದ್ರಲ್ಲಿ ಒಳಪಡ್ಲಿ ಅಂತಾನು ನಾ ಕೇಳ್ಕೊತೀನಿ.